ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಏನು ಇಡೀ ವಿಶ್ವದಂತೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಬಂದಿದೆ. ಹೀಗಾಗಿ 130ನೇ ಜಯಂತಿ ಹೇಗೆ ಆಚರಣೆ ಮಾಡಬೇಕು ಇದ್ರ ಬಗ್ಗೆ ನಮ್ಮ ಜೊತೆ ಚಿತ್ರದುರ್ಗದ ಅನುವಾದಿ ಮಠಾಧೀಶ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಯಾವ ಥರ ಈ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಇದ್ರ ಬಗ್ಗೆ ಮಾಹಿತಿ ಸ್ವಾಮೀಜಿಗಳು ನಮ್ಗೆ ಕೊಡ್ತಾರೆ. ಸ್ವಾಮೀಜಿ ನಮಸ್ಕಾರ. ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ವಿಶ್ವಸಂಸ್ಥೆ ವಿಶ್ವಜ್ಞಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದೆ. ಹಾಗಾಗಿ ನಾವು ಇಂಡಿಯಾದ ಜನಗಳು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅದೇ ಸಮುದಾಯದ ಜನರಿಂದ ಹಿಡಿದು ಭಾರತದ ಪ್ರಜೆಗಳು 135 ಕೋಟಿ ಜನನೂ ಸಮೇತ ಬಾಬಾ ಸಾಹೇಬ್ರನ್ನು ನಾವು ನೆನ್ಕೋಬೇಕಾಗಿದೆ. ಬೇರೆ ಬೇರೆ ಇದೇ ಸಂದರ್ಭದಲ್ಲಿ ಸ್ವತಂತ್ರವನ್ನು ಪಡೆದುಕೊಂಡಂಥ ದೇಶಗಳು ಇವತ್ತು ನಾಮಾವಶೇಷ ಆಗಿ ಯುದ್ಧಗಳ ಸಾಲಲ್ಲಿ ನಿಂತು ಅಭಿವೃದ್ಧಿಯನ್ನು ಕಾಣದೆ ರೋಗಗ್ರಸ್ತವಾಗಿರ್ತಕ್ಕಂಥ ದೇಶಗಳಾಗೋಗಿದ್ದಾವೆ. ಭದ್ರತೆಯೂ ಇಲ್ಲ, ಯಾವೊಂದು ಅಭಿವೃದ್ಧಿಯೂ ಇಲ್ಲದೇ ಇರ್ತಕ್ಕಂಥ ಸಾಲಿಗೆ ಸೇರಿದ್ದಾವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಪರವಾಗಿ ಆ ಭಗವಾನ್ ಬುದ್ಧರ ಧಮ್ಮದಿಂದ ತೆಗೆದುಕೊಂಡಿರ್ತಕ್ಕಂಥ ಗುಣ, ಲಕ್ಷಣ, ಸ್ವಭಾವಗಳನ್ನು ಪ್ರಾಕೃತಿಕ ದತ್ತವಾಗಿ ಸಂವಿಧಾನದಲ್ಲಿ ಸೇರಿಸಿರೋದ್ರಿಂದ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನೇ ಒಂದು ವಿಶೇಷ ಇದೆ ಅಂತಂದರೆ ಆ ಗುಣಗಳನ್ನೆಲ್ಲವನ್ನೂ ಕೂಡ ನಾನು ಭಗವಾನ್ ಬುದ್ಧರಿಂದ ತಗೊಂಡಿರ್ತಕ್ಕಂಥ ಆರ್ಟಿಕಲ್ಲು ಕ್ಲಾಸ್ಗಳು ಆಗಿ ನಾನು ಸೇರಿಸಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವು ಹಬ್ಬ, ಹರಿದಿನ, ಜಾತ್ರೆ, ಹುಣ್ಣಿಮೆ, ಮಹೋತ್ಸವ ಅಂತ ಏನೆಲ್ಲ ಆಚರಣೆಗಳನ್ನ ಇಲ್ಲಿ ತನಕ ಮಾಡ್ಕೊಂಡು ಬಂದ್ವಿ, ಆ ಥರದಲ್ಲಿ ಯಾವುದೇ ದುಶ್ಚಟ, ದುರಭ್ಯಾಸ, ಮಾಂಸಾಹಾರಗಳ ಇಲ್ಲದಾಗೆ ನಾವು ಮದ್ಯಪಾನಗಳನ್ನು ಮಾಡದೇ ಇರೋ ಹಾಗೆ ಹಬ್ಬದ ವಾತಾವರಣದಲ್ಲಿ ಮನೆಯನ್ನು ಸ್ವಚ್ಛತೆ ಮಾಡಿಕೊಂಡು ಧೂಳು ಕಸ ಒರೆಸ್ಕೊಂಡು ನಾವು ಸುಣ್ಣ ಬಣ್ಣಗಳನ್ನು ಬಳಕೊಂಡು ಜಾತ್ರೆ, ಮಹೋತ್ಸವಗಳನ್ನ, ಉತ್ಸವಗಳನ್ನು ಯಾವ ಥರ ಮಾಡ್ಕೊಂಡು ಬಂದಿದ್ದೀವಿ ಆ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆ ಮಟ್ಟಕ್ಕೆ ನಾವು ಆಚರಣೆ ಮಾಡಿಕೊಂಡು ಅವತ್ತೇ ಹೊಸ ಬಟ್ಟೆ ತಗೋಬೇಕಾಗಿದೆ. ಅವತ್ತೇ ನಾವು ಕುಟುಂಬಸ್ಥರು, ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲರೂ ಕೂಡ ಕೂಡ್ಕೋಬೇಕಾಗಿದೆ. ಅವತ್ತೇ ಒಳ್ಳೊಳ್ಳೆ ಅಡುಗೆ ಉಪಚಾರಗಳನ್ನ ಮಾಡಿಕೊಂಡು ಎಲ್ಲರೂ ಕೂಡ್ಕೊಂಡು ತಗೋಬೇಕಾದಂಥ ವಿಚಾರ ಇದೆ. ಕುಟುಂಬಗಳಲ್ಲೂ ಕೂಡ ಮದ್ಯಪಾನ ಮಾಡಿದಾಗೆ ಸಾತ್ವಿಕ ಆಹಾರದಿಂದ, ಹಾಗೆ ಇಡೀ ಕೇರಿಯವರು ಕೂಡ, ಇಡೀ ಊರಿನವರು ಕೂಡ ಸೇರ್ಕೊಂಡು ಆಚರಣೆ ಮಾಡಬೇಕಾದಂಥ ಸಂದರ್ಭ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬರು ಸಂಕೇತ ಇವತ್ತು ವಿಶ್ವಜ್ಞಾನದ ಸಂಕೇತವಾಗಿ ಐಕಾನ್ ಆಗಿ ಇದ್ದಾರೆ. ಹಾಗೆ ಅವರನ್ನು ಫಾಲೋ ಮಾಡಿದ್ರೆ, ಅವರನ್ನು ಅಡಾಪ್ಟ್ ಮಾಡ್ಕೊಂಡು ನಡೆದ್ರೆ ನಾವು ಕೂಡ ಭಾಳ ಬೇಗ ವಿಶ್ವರತ್ನರು, ವಿಶ್ವದ ವ್ಯಕ್ತಿತ್ವಗಳು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇದಿಷ್ಟು ಏನಂತಂದರೆ ಸ್ವಾಮೀಜಿಗಳು ಹೇಳ್ತಾರೆ ನಮಗೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿ ಹೇಗೆ ಆಚರಣೆ ಮಾಡಬೇಕು, ಅವರ ತತ್ವ ಸಿದ್ಧಾಂತಗಳನ್ನು ಹೇಗೆ ಪಾಲನೆ ಮಾಡಬೇಕು, ಹೇಗೆ ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ಇರಬೇಕು ಅಂತ ಎಲ್ಲ ಮಾಹಿತಿ ಕೂಡ ನಮಗೆ ಅವರು ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಈ ವರ್ಷದ ಏನು 135ನೇ ಜಯಂತಿ, ಅದ್ದೂರಿ ಜಯಂತಿ ನಾವು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತೇವೆ. ಧನ್ಯವಾದಗಳು.